ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ಕೆ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿಯಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ದರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರುಗ್ರಹ ಇದ್ದರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಸಿಂಹ ರಾಶಿಯವರಿಗೆ ಒಂದು ಸ್ವಲ್ಪ ಒಳ್ಳೆ ಸಮಯ ಅಂತಲೂ ಹೇಳ್ಬೋದು. ಕೆಲವೊಂದು ಸಣ್ಣ ಪುಟ್ಟ ಪರಿಸ್ಥಿತಿಗಳು ಕೂಡ ಇದೆ. ಸೊ ಮೊದಲನೇದಾಗಿ ಏನು ಒಳ್ಳೆ ಪರಿಸ್ಥಿತಿ ಏನು ಅಂತ ನೋಡೋದಕ್ಕೆ ಹೋದಾಗ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯಗ್ರಹ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಲಾಭ ಸ್ಥಾನದಲ್ಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ ಅತ್ಯಂತ ಲಾಭನ ನೋಡಬಹುದು ನೀವು, ಹಣಕಾಸಿನ ಅಭಿವೃದ್ಧಿನ ನೋಡ್ಬೋದು ನೀವು, ಅಥವಾ ಅದೃಷ್ಟಕರವಾದ ಬದಲಾವಣೆನ ನೋಡ್ಬೋದು. ಯಾಕಂದರೆ ನಿಮಗೆ ಜೂನ್ 15ನೇ ತಾರೀಕೆ ಸೂರ್ಯ 11ನೇ ಮನೆಗೆ ಬಂದಿರೋದ್ರಿಂದ ಈ ತಿಂಗಳು 16ನೇ ತಾರೀಕು ಕೂಡ ತುಂಬ ಉತ್ತಮವಾದ ಸಮಯ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಾಗಿರ್ಬೋದು. ಯಾಕಂದರೆ ನೋಡಿ, ಸಿಂಹ ರಾಶಿನಲ್ಲಿ ಸಾಕಷ್ಟು ರಾಜಕಾರಣಿಗಳಾಗಿರ್ಬೋದು, ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅಥವಾ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರೋರೇ ಜಾಸ್ತಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ನಿಮಗೆ ಆಗಬೇಕಾಗಿರೋ ಎಲ್ಲ ಕೆಲಸಗಳನ್ನು ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಆದರೆ ಅದೇ 16ನೇ ತಾರೀಕಿನ ನಂತರ 12ನೇ ಮನೆಗೆ ಬರ್ತಾನೆ. ಆವಾಗ ಸ್ವಲ್ಪ ಸಮಸ್ಯೆಗಳು ಶುರುವಾಗುತ್ತೆ. ಯಾವ ರೀತಿ ಆದದ್ದು ಅಂತಂದರೆ, ಕೆಲಸಗಳೇನಾದರೂ ಪೆಂಡಿಂಗ್ ಇಟ್ಟಿದ್ರೆ ಕ್ವೈರೀಸ್ ಬರುವಂಥದ್ದು, ಇಷ್ಟು ದಿವಸ ನಿಮ್ಮನ್ನು ಯಾರು ಆಡಿ ಹೊಗಳ್ತಿದ್ರು ಅವ್ರ ಕಡೆಯಿಂದನೇ ಏನಾದರೂ ಒಂದು ಬಯಸ್ಕೊಳ್ಳುವಂಥದ್ದು, ಅಥವಾ ಏನಾದರೂ ಒಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಏನೇ ಕೆಲಸಗಳಿದ್ರೂ 16ನೇ ತಾರೀಕಿನ ನಂತರ ಸ್ವಲ್ಪ ಬೇಗ ಎಲ್ಲ ಫಿನಿಷ್ ಮಾಡಿ ಇಟ್ಕೊಳ್ಳಿ. 1 ತಿಂಗಳುಗಳ ಕಾಲ ಸೂರ್ಯ 12ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಲಾಸಸ್ನ ನೋಡಬೇಕಾಗುತ್ತೆ, ಅಥವಾ ಅಧಿಕವಾದ ಖರ್ಚನ್ನ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಮೊದಲು ಆರೋಗ್ಯ ಸಮಸ್ಯೆ ಬಂದಾಗ ಮೊದಲು ಡಾಕ್ಟರ್ ಸಲಹೆ ತಗೊಳ್ಳಿ. ಜೊತೆಗೆ ಕೆಲವು ಪ್ರಿಕಾಷನ್ಸ್ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಆ ಒಂದು ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬೇಕಾಗತ್ತೆ. ಗುರುನು ಕೂಡ 12ರಲ್ಲಿ ಇರೋದ್ರಿಂದ ಖರ್ಚು ಜಾಸ್ತಿ ಇರುತ್ತೆ. ಅಂದರೆ ಏನೇ ನೀವು ಸಂಪಾದನೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಅಷ್ಟೇ ಖರ್ಚು ಕೂಡ ನೀವು ಎದುರು ನೋಡಬೇಕಾಗಿ ಬರುತ್ತೆ. ಇನ್ನು ಗುರು ದೃಷ್ಟಿ ಬಂದು ನಿಮಗೆ 4ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು. ನೀವೇನಾದ್ರು ತುಂಬ ದಿವಸಗಳಿಂದ ಜಾಗ ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ನೀವು ಪ್ರಯತ್ನ ಪಡ್ಬೋದು. ಹೆಂಗೂ ಖರ್ಚು ಜಾಸ್ತಿ ಅಂತ ಬೇರೆ ಹೇಳ್ತಾ ಇದ್ದೀವಲ್ಲ, ಅದನ್ನು ಒಳ್ಳೆ ರೀತಿಯಾದ ಖರ್ಚನಾಗಿ ಮಾಡ್ಕೊಳ್ಳಿ. ಅದು ಕೂಡ ಒಂದು ಪಾಸಿಟಿವಿಟಿ ಅಲ್ವಾ. ಏನಂದರೆ ನಿಮಗೆ ಏನು ಭೂಮಿ ತಗೊಳ್ಳೋದಾಗಿರ್ಬೋದು, ಮನೆ ತಗೊಳ್ಳೋದಾಗಿರ್ಬೋದು, ಅದರದ್ದೇ ಸಂಬಂಧಪಟ್ಟಿರೋ ಬಿಸ್ನೆಸ್ ಮಾಡೋದಾಗಿರ್ಬೋದು, ಇದು ಕೂಡ ನಿಮಗೆ ಉತ್ತಮ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಇನ್ನು ತಾಯಿ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ ಅದು ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮ್ಮ 6ನೇ ಮನೆಗೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದಾರೆ ಸಿಂಹ ರಾಶಿಯವರು ಅಂದರೆ ಖಂಡಿತ ಒಳ್ಳೆ ಸಮಯ. ನೋಡಿ, 11ರಲ್ಲಿ ಸೂರ್ಯ ಕುತ್ಕೊಂಡಿದ್ದಾನೆ, 6ರಲ್ಲಿ ಗುರುದೃಷ್ಟಿ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀರಿ. ಗೌರ್ಮೆಂಟ್ ಕೆಲಸಗಳ ಅವಶ್ಯಕತೆ ಇತ್ತು ಅಂದರೆ ನಿಮಗೆ ಆಸೆ ಇತ್ತು ಅಂತಂದರೆ ಖಂಡಿತ ಪ್ರಯತ್ನ ಪಡಬಹುದು. ಆದರೆ ಗೌರ್ಮೆಂಟ್ ಕೆಲಸ ಸಿಗುವಂಥ ಯೋಗ ಇದೆಯಾ ಇಲ್ವಾ ಅಂತ ಒಂದು ಸತಿ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯ ಟೈಮ್ ಆಗಿರುತ್ತೆ. 16ನೇ ತಾರೀಕು ಒಳಗಡೆ ಈ ಕೆಲಸಗಳನ್ನ ನೀವು ಮಾಡ್ಕೊಂಡ್ಬಿಡ್ಬೋದು. ಇನ್ನು ನಿಮಗೆ 7ನೇ ಮನೇಲಿ ರಾಹು ಕೂತಿರೋದ್ರಿಂದ, ಲಗ್ನದಲ್ಲೇ ಕೇತು ಇರೋದ್ರಿಂದ ಮ್ಯಾರೇಜ್ ಲೈಫಲ್ಲಿ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಗಂಡ ಹೆಂಡತಿ ಮಧ್ಯೆ ಇದ್ದೇ ಇರುತ್ತೆ. ಇಷ್ಟು ದಿವಸ ಗುರುದೃಷ್ಟಿ ಇತ್ತು, ಗುರುದೃಷ್ಟಿ ಹೋಗಿರೋದ್ರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮತ್ತೆ ನಿಮಗೆ ಜಾಸ್ತಿ ಆಗುತ್ತೆ. ಆದರೆ ಒಂದು ಖುಷಿ ವಿಷಯ ಏನು ಅಂತಂದರೆ, ಶುಕ್ರ ಬಂದು ನಿಮಗೆ ಲಗ್ನದಲ್ಲೇ ಇರೋದ್ರಿಂದ ಈ ಥರ ಒಂದು ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದರೂ ಅದೊಂದು ಪ್ರೀತಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದು ಮೇಜರ್ ಪ್ರಾಬ್ಲಮ್ ಆಗೋದಕ್ಕೆ ಬಿಡೋದಿಲ್ಲ. ಪ್ರೀತಿನೂ ಜಾಸ್ತಿ ಆಗುತ್ತೆ ಇವಾಗ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಶನಿ ಕೂತ್ಕೊಂಡು ಆರೋಗ್ಯ ಸಮಸ್ಯೆಗಳನ್ನ ತಂದರೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೊಂದು ಪ್ರಿಕಾಷನ್ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಅದೃಷ್ಟಕರವಾದ ಒಂದು ಸಮಯನೇ ಆಗಿರುತ್ತೆ. ಸೊ ಓವರಾಲ್ ಆಗಿ ನೋಡೋಕೆ ಹೋದರೆ ನಿಮಗೆ ಅಂಥ ನೆಗೆಟಿವಿಟಿ ಅನ್ನೋದು ಏನೂ ಇಲ್ಲ. ಕುಜನು ನಿಮಗೆ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ 10ನೇ ಮೇಲೆ ಕೂತಿದ್ದಾನೆ. ನಾನು ಆಗಲೇ ಹೇಳಿದೆ, ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಚೆನ್ನಾಗಿ ಸಕ್ಸಸ್ನ ನೋಡ್ತೀರಾ
ನೀವು ಅಂತ. ಸೊ ಹಾಗಾಗಿ ಕೆಲವೊಂದು ಸಮಸ್ಯೆಗಳು ಮಾತ್ರ ಇದೆ. ಸೊ ಕೇರ್ಫುಲ್ಲಾಗಿರಿ. ಈ ಥರದ್ದು ಒಂದು ಏನು ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋಂಥ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇರುತ್ತೆ 16ನೇ ತಾರೀಕಿನ ನಂತರ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, 16ನೇ ತಾರೀಕುವರೆಗೂ ಕೂಡ ಸೂರ್ಯ ನಮಸ್ಕಾರ ಹಾಕೊಳ್ಳೋದು, ಆದಿತ್ಯ ಹೃದಯ ಪಾರಾಯಣ ಮಾಡೋದು ನೀವು ಲೈಫ್ ಟೈಮ್ ಮಾಡಬೇಕು. ಆದರೆ 16ನೇ ತಾರೀಕಿನ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗಿ ಬರುತ್ತೆ ಮತ್ತು ಗೋಧಿನ ದಾನ ಮಾಡಬೇಕಾಗಿ ಬರುತ್ತೆ. ಅಂದರೆ ನೀಡ್ಫುಲ್ ಪೀಪಲ್ಗೆ ವಾರನೋ ಅಂದರೆ ಭಾನುವಾರ ದಿವಸ ತೊಗೊಂಡೋಗಿ ಕೊಟ್ಟರೆ ತುಂಬ ಒಳ್ಳೆಯದು. ಭಾನುವಾರದ ದಿವಸ ಗೋಧಿನೋ ಅಥವಾ ಗೋಧಿ ಹಸಿಟೋ ತೊಗೊಂಡೋಗ್ಬಿಟ್ಟು ದಾನ ಮಾಡಿಬಿಟ್ಟು ಬರೋದ್ರಿಂದ, ನೀಡ್ಫುಲ್ ಪೀಪಲ್ಗೆ ಕೊಡೋದ್ರಿಂದ ಅಥವಾ ಚಪಾತಿನೇ ಮಾಡ್ಕೊಂಡೋಗಿ ಕೊಡೋದ್ರಿಂದನೂ ಕೂಡ ನಿಮಗೆ ಏನು ಅದು ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಿಂದ ಖಂಡಿತವಾಗ್ಲೂ ನೀವು ಪಾರಾಗ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ ನೋಡಿ, ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.